ಇಲ್ಲಿ ನೀವು ಜಸ್ಟ್ ಕ್ಯಾಮ್ರಾ ಆನ್ ಮಾಡಬೇಕು, ಬೇರೆ ಏನು ಕೆಲಸ ಮಾಡಬಾರ್ದು. ನೀವು ಕ್ಯಾಮ್ರಾ ಆನ್ ಮಾಡಿದ್ರೆ ಕ್ಯಾಮ್ರಾನೇ ಅಪರ್ಚರ್, ಶಟರ್, ಐಎಸ್ಒ, ಫ್ರೇಮಿಂಗ್ ಕೂಡ ಕ್ಯಾಮ್ರಾನೇ ಮಾಡುತ್ತೆ, ಗೊತ್ತಾ? ವೈಟ್ ಬ್ಯಾಲೆನ್ಸ್ ಕ್ಯಾಮ್ರಾ ಮಾಡುತ್ತೆ, ಅಪರ್ಚರ್, ಶಟರ್, ಐಎಸ್ಒ ಕ್ಯಾಮ್ರಾ ಮಾಡುತ್ತೆ, ಫ್ರೇಮ್ ಕೂಡ ಕ್ಯಾಮ್ರಾ ಮಾಡುತ್ತೆ. ಅವಾಗ ನಿಮ್ಗೆ ಏನ್ ಕೆಲಸ? ಏನಿಲ್ಲ ಅಲ್ಲ, ಕ್ಲಿಕ್ ಮಾಡೋ ಕೆಲಸ ಇರುತ್ತೆ, ಇನ್ವೆಸ್ಟ್ ಮಾಡಿ ತಗೊಳ್ಳೋ ಕೆಲಸ ಇರುತ್ತೆ. ಏನ್ ಸರ್, ಈ ತರ ಬಂದ್ರೆ ವೆಡ್ಡಿಂಗ್ ಫೋಟೋಗ್ರಾಫರ್ ನೋಡಿ ಇಷ್ಟ ಇರಲ್ಲ, ಜಾಗ ಇರಲ್ಲ, ಎಲ್ಲರೂ ಫೋಟೋಗ್ರಾಫರ್ ಆಗ್ಬಿಡ್ತಾರೆ. ಕರೆಕ್ಟಾ? ಅವಾಗ ಇದು ಪ್ರೊಫೆಷನಲ್ ಕ್ಯಾಮ್ರಾನೇ ಇಲ್ಲ. ಯಾಕಂದ್ರೆ ಎಲ್ಲ ಅದಕ್ಕೆ ಹೆಂಗ್ ಬೇಕೋ ಹಂಗ್ ಮಾಡುತ್ತೆ, ನಮ್ಗೆ ಹೆಂಗ್ ಬೇಕೋ ಅದು ಮಾಡಲ್ಲ. ಸೊ ಅವಾಗ ಇದರಲ್ಲಿ ಹೇಗೆ ಕೊಟ್ಟಿದ್ದಾನೆ, ಕೆಲವು ವಿಷಯ ಮಾತ್ರ ವೈಟ್ ಬ್ಯಾಲೆನ್ಸ್, ಫ್ರೇಮಿಂಗ್, ಕೆಲವು ವಿಷಯ ಬೇಕಂದ್ರೆ ಯೂಸ್ ಮಾಡಿ, ಇಲ್ಲ ಅಂದ್ರೆ ನಿಮ್ದು ಓನ್ ಕ್ರಿಯೇಟಿವ್ ಐಡಿಯಾ ಯೂಸ್ ಮಾಡಿ. ಇವಾಗ ಒಂದು ಹೊಸ ಫೀಚರ್ ಬಂದಿದೆ, ಅದು ಲೈವ್ ಆಗಿ ತೋರಿಸ್ತೀನಿ, ನಿಮ್ದು ಫೀಡ್ಬ್ಯಾಕ್ ಏನೆಂದು ಹೇಳಿ ನೋಡೋಣ. ಓಕೆ, ಯಾರು ಮಾಡಲ್? ನನಗೊಂದು ಮಾಡಲ್ ಬೇಕಲ್ಲ ಇಲ್ಲಿ ನಡೆಯೋಕೆ. ಯಾರು ಸರ್ ನಿಮ್ಮ ಫೇವ್ರೆಟ್ ಆಕ್ಟರ್ ಇಲ್ಲಿ? ಎಲ್ಲರೂ ಇನ್ನೊಬ್ಬರು ಕೈ ತೋರಿಸ್ತೀರ ಬಿಟ್ಟು ನೀವೇ ಆಕ್ಟರ್ ಅಂತ ಯಾರು ಬರಲ್ವಾ? ಸರ್, ಯಾರು ಆಕ್ಟ್ ಮಾಡ್ತಾರೋ ಅವರಿಗೆ ಒಂದು 6 lakh rupees ಕ್ಯಾಮ್ರಾ ಗಿಫ್ಟು. ನಿಜ, ಸುಳ್ಳಿಲ್ಲ. ಅದಕ್ಕೇನಿಲ್ಲ, ಆಕ್ಟಿಂಗ್ ಮಾಡಬೇಕು, ಒಂದು 1 minute ವಿಡಿಯೋ ಮಾಡಬೇಕು. ಉಮೇಶ್ ಇದಲ್ಲ ಅದು ಕಂಟೆಸ್ಟ್. 6 ಲಕ್ಷ ರೂಪಾಯಿ ಗಿಫ್ಟ್ ಇದೆ, ಬಟ್ ಇನ್ನೂ ಯಾರು ಮಾಡಿಲ್ಲ. ಅದು ತೋರಿಸ್ತೀನಿ ಆಮೇಲೆ. ನಿಜ ಇದೆ ಸರ್. ಒಂದು FX3 2470 G ಮಾಸ್ಟರ್ ಗಿಫ್ಟ್ ಇದೆ. ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ ಅದೇ, ಥರ್ಡ್ ಪ್ರೈಸ್ ಇದೆ. ಬಟ್ ಅದಕ್ಕೇನಂದ್ರೆ ಇದು ಸ್ವಲ್ಪ ಮಾಡಲಿಂಗ್ ಅಂತ ಹೇಳಿ ಸುಮ್ಮನೆ ಹೇಳಿದೆ. ಪ್ಲಸ್ 1 minute ನಿಮ್ಮ ಮೊಬೈಲಲ್ಲೋ ಯಾವುದೋ ಕ್ಯಾಮ್ರಾ, ಗೋಪ್ರೋದಲ್ಲ, ಇಲ್ಲ ಸೋನಿ ಕ್ಯಾಮ್ರಾದಲ್ಲೋ ಒಂದು ವಿಡಿಯೋ ನಿಮ್ಮದು ಫಿಕ್ಷನ್ ಸ್ಟೋರಿ ಇರಬೇಕು. ಬಾಹುಬಲಿಯಿಂದ ಕಾಪಿ ಎಲ್ಲ ಮಾಡಬಾರ್ದು. ಮೈಸೂರದ್ದು ಏನಪ್ಪ ಯೂನಿಕೋ, ಇದೇ ನನ್ನ ಸ್ಟೋರಿ ಪ್ಲಾನ್ ಮಾಡಿ ಹಾಕಿದ್ರೆ 6 lakh rupees ಹಾಗೆ ಕೊಡಲ್ಲ. ನಿಮ್ಮ ಥರ 1000 ಜನ ಆಗ್ತಾರೆ, ಅದ್ರಲ್ಲಿ ಯಾರು ಬೆಸ್ಟ್ ಮಾಡಿತಾರೋ ಅವ್ರು ಕೊಡ್ತಾರೆ. ಫಸ್ಟ್, ಸೆಕೆಂಡ್, ಥರ್ಡ್ ನಿಮಗೆ ತೋರಿಸ್ತೀನಿ ನೋಡಿ. ನಾವು ಬಂದು ವಿಲ್ ಕೀಪ್ ಡೂಯಿಂಗ್ ದಿಸ್. ಸೊ ಇವಾಗ ಈ ಕ್ಯಾಮ್ರಾದಲ್ಲಿ ಯಾರು ಆ ಮಾಡಲು ಯಾರಿಲ್ವಾ? ನೀವೇ ಬರ್ತೀರಾ? ಇದು 50mm, ಇದು 150 ಇದು. ಈ ಹೊಸ ಫೀಚರ್ ಅಂದ್ರೆ AI ಅಲ್ಲಿ ಆಟೋ ಫ್ರೇಮಿಂಗ್. ನೋಡಿದ್ರಾ? ಸಮ್ ವರ್ಕ್ಶಾಪ್ ಎಲ್ಲ ನೋಡಿದ್ರೆ ಮುರಳಿ ಅವರೇ ನೀವೇ ಬರ್ತೀರಾ ಮಾಡ್ಲಾಗೆ? ನಮ್ಮ ಮುರಳಿ ಮಾಡ್ಲೆ, ಬಟ್ ಉಮೇಶ್ ಅವ್ರು ದುಡ್ಡು ಕೊಟ್ಬಿಡಿ ಎಷ್ಟಂತ ಅಲ್ಲ, ಅವ್ರು ಫೋಟೋ ಮಾಡ್ತಾ ಇದ್ದಾರೆ. ನೀವೇ ಬರ್ತೀರಾ? ಓಕೆ, ಮುರಳಿ ಗೊತ್ತಿದೆ. ಈ ಫ್ರೇಮ್ ಒಳಗೆ ನೀನು ನೋಡ್ಕೊಂಡೆ ಮೂವ್ ಮಾಡ್ಬೇಕು. ಆ ವೈರೆಲ್ಲ ಹುಷಾರು ನೋಡ್ಕೊಳ್ಳಿ. ಏನಿಲ್ಲ ಸರ್, ಇದು ನೋಡಿ ಹೆಂಗೆ ಹೆಲ್ಪ್ ಮಾಡುತ್ತೆ, ಅದರಿಂದ ಹೆಲ್ಪ್ ತಗೋಬಹುದು, ಅದೇ ಹಿಂದೆನೇ ಬೀಳ್ಬಾರ್ದು. ಓಕೆನಾ? ನೋಡಿ, ಕ್ಯಾಮ್ರಾದಲ್ಲಿ ಯಾವುದೇ ಹೊಸ ಫ್ಯೂಚರ್ ಬಂದ್ರೂ ಈ ಫೋಟೋ ಲೋಗೋದಲ್ಲಿ ಶೂಟಿಂಗ್ ಆಪ್ಷನ್ ಬಂದ್ಬಿಡುತ್ತೆ. ಬಟ್ ನೌ ಐ ಆಮ್ ಶೋಯಿಂಗ್ ಆಟೋ ಫ್ರೇಮಿಂಗ್. ಇದು ಬಂದು ವಿಡಿಯೋಗೋಸ್ಕರ ಕೊಟ್ಟಿದ್ದಾರೆ. ಯಾಕಂದ್ರೆ ವಿಡಿಯೋದಲ್ಲೇ ಒಂದು ಸಾಂಗ್, ಎಲ್ಲರೂ ಸಾಂಗ್ ನೋಡ್ತಿರಲ್ಲ ಸರ್, ಕನ್ನಡ ಸಾಂಗ್ಸು, ತಮಿಳ್ ಸಾಂಗ್ಸು, ಅದೇನಾಗುತ್ತೆ, ಫಸ್ಟ್ ಒಂದು ವೈಟ್ ಸೀನು ಮೈಸೂರು ಇಲ್ಲ ಮಡಿಕೇರಿ, ಆಮೇಲೆ ಯಾರಪ್ಪ ಹೀರೋ ಹೀರೋಯಿನ್ ಕ್ಲೋಸ್ ಅಪ್, ಒಂದು ಮಿಡ್ ಶಾಟ್, ಆಮೇಲೆ ಅವ್ರು ಏನು ಅಳ್ತಾರ ಇಲ್ಲ ನಗಾಡ್ತಾರ, ಏನು ಎಕ್ಸ್ಪ್ರೆಷನ್, ಟೈಟ್ ಶಾಟ್, ವೈಡ್ ಮಿಡ್ ಕ್ಲೋಸ್ ಅಪ್ ಇಲ್ವಾ? ಇದಲ್ಲೇ ಚೆನ್ನಾಗಿರುತ್ತೆ ನೋಡೋಕೆ. ಆವಾಗಲೇ ಹ್ಯೂಮನ್ ಬ್ರೈನ್ ಬಂದು ಎವ್ರಿ 5 ಸೆಕೆಂಡ್ಗೂ ಬೇರೆ ಬೇರೆ ಸೀನ್ ಕೇಳುತ್ತೆ. ಅದಕ್ಕೆ ಸ್ಕ್ರೀನ್ ಪ್ಲೇ ಇರಬೇಕು. ಇಲ್ಲ ಅಂದ್ರೆ ಒಂದೇ ಫೇಸ್ ನಂದು ನೋಡ್ತಾ ಇದ್ರೆ ಬೋರ್ ಹೊಡೆದ್ಬಿಡುತ್ತೆ ಸಿನಿಮಾದಲ್ಲಿ. ಸೊ ಅದೇ ತರ ಈ ಆಟೋ ಫ್ರೇಮಿಂಗ್ ಅಲ್ಲಿ ಶೂಟಿಂಗ್ ಆಪ್ಷನ್ ನೋಡಿ, ಆಟೋ ಫ್ರೇಮಿಂಗ್ ಸೆಟ್ಟಿಂಗ್ ವಿಡಿಯೋ ಮೋಡಲ್. ನನಗೆ ಮೀಡಿಯಂ ಬೇಕಾ, ಟೈಟ್ ಬೇಕಾ ನೋಡಿದ್ರೆ ಅಲ್ಲಿ, ವೈಡ್ ಬೇಕಾ, ಮೀಡಿಯಮ, ಕ್ಲೋಸ್ ಅಪ್, ಎಕ್ಸ್ಟ್ರೀಮ್ ಕ್ಲೋಸ್ ಅಪ್ ಬೇಕಾ ಡಿಸೈನ್ ಮಾಡ್ಬೋದು. ನಿಮಗೆ ಡೆಮೋ ಕೊಡೋಕೆ ಎಕ್ಸ್ಟ್ರೀಮ್ ಕ್ಲೋಸ್ ಅಪ್ ಇಟ್ಕೊಳ್ತೀನಿ. ಮುರಳಿ ಅವರೇ ಸ್ವಲ್ಪ ಇವಾಗ ಮುರಳಿ ಇದ್ದಾರೆ. ವೈಡ್ ಲೆನ್ಸ್, ಇನ್ನೂ ವೈಡ್ ಇದ್ರೂ ಚೆನ್ನಾಗಿ ಬರುತ್ತೆ. ಫುಲ್ಲಿ ಈ ಸ್ಪೇಸ್ ಯೂಸ್ ಮಾಡ್ಕೊಳ್ತೀರಾ? ಓಕೆ. ಸೊ ಇಲ್ಲಿ ನೋಡಿ, ಆಟೋ ಫ್ರೇಮಿಂಗ್
ಲಾರ್ಜ್. ನನಗೆ ಔಟ್ಪುಟ್ ಮಾತ್ರ ಕ್ರಾಪ್ ಬೇಕಾ ಇಲ್ಲ ರೆಕಾರ್ಡಿಂಗಲ್ಲೂ ಕ್ರಾಪ್ ಬೇಕಾ ಅದು ಮಾಡ್ಕೋಬೋದು. ಇವಾಗ ರೆಕಾರ್ಡಿಂಗಲ್ಲಿ ವೈಡು ಓನ್ಲಿ ಲೈವಲ್ಲಿ ಔಟ್ ಕ್ರಾಪ್ ಆಗಲಿ ಅದು ಮಾಡ್ಕೋಬೋದು. ನೋಡಿ ಮೂವಿ ರೆಕಾರ್ಡಿಂಗಲ್ಲಿ ಕ್ರಾಪು ಓನ್ಲಿ HDMI ಔಟಲ್ಲಿ ಕ್ರಾಪ್ ಆಫ್ ಮಾಡ್ಕೋಬೋದು. ಇಲ್ಲಿ ನೋಡಿ ಬೇಕಂದ್ರೆ ರೆಕಾರ್ಡಿಂಗಲ್ಲಿ ಡೋಂಟ್ ಕ್ರಾಪ್ ಓನ್ಲಿ ಲೈವಲ್ಲಿ ಕೂಡ ಹಂಗೆ ಮಾಡ್ಕೋಬೋದು. ಮಾಡಿಬಿಟ್ಟು ಮೇಲೆ ಹೋಗ್ಬಿಟ್ಟು ಆನ್ ಮಾಡಿದ್ರೆ ಏನು ಆಗಿಲ್ಲ. ಜಸ್ಟ್ ಐ ಆಮ್ ಟಚಿಂಗ್ ಮುರಳಿ. ಓಕೆನಾ? ಕ್ಲೋಸ್ ಅಪ್ ಆಯ್ತಾ? ಇವಾಗ ಮುರಳಿ ಹಂಗೆ ಈ ಕಡೆ ಬನ್ನಿ, ಈ ಕಡೆ ನೋಡಿ ಪ್ಯಾನ್ ಆಗ್ತಾ ಇದ? ಪ್ಯಾನ್ ಆಗತ್ತಾ ಇಲ್ವಾ ಸರ್? ನಾನು ಮಾಡ್ತೀನ ಪ್ಯಾನು ಆಟೋ ಫ್ರೇಮಿಂಗ್. ಇವಾಗ ನನಗೆ ಮುರಳಿ ಸಾಕು. ಫ್ರೇಮಲ್ಲಿ ಬೇರೆ ಯಾರಿದ್ದಾರೆ? ಸಾರ್ ಬೇಕು. ಐ ವಿಲ್ ಟಚ್ ಹಿಯರ್. ಫ್ರೇಮ್ ಅಲ್ಲಿ ಹೋಗುತ್ತೆ. ಇಲ್ಲ ಈ ಕಡೆ ಕ್ಯಾಮ್ರಾ ಮ್ಯಾನು ಸಾರೆಲ್ಲ ಬೇಕು. ಅರ್ಥ ಆಯ್ತಾ ಸರ್? ಸೊ ಯು ಕ್ಯಾನ್ ಡೂ ದಿಸ್. ಇದು ಓನ್ಲಿ ಸೋನಿಯಲ್ಲಿ ಮಾತ್ರ ಇದೆ. ಈ ಥರ ತುಂಬ ವಿಷಯ ಇದೆ ಸೋನಿಯಲ್ಲಿ. ಎಲ್ಲ ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ ನೀವು ಕ್ಯಾಮ್ರಾ ತಗೋಬೇಕು, ಆಮೇಲೆ ಒಂದು ಔಟ್ಡೋರ್ ವರ್ಕ್ಶಾಪ್ ಮಾಡಬೇಕು. ಆ ಒಂದು ಪ್ರಾಕ್ಟೀಸ್ ಮಾಡಿದ್ರೆ ಗೊತ್ತಾಗುತ್ತೆ. ನಾವು ಈ ಥರ ಕ್ಲಾಸ್ ರೂಮಲ್ಲಿ ಕೇಳಿದ್ರೆ ನೋಡೋಕ್ಕೆ ಸಿನಿಮಾ ನೋಡಿದಂಗೆ ಚೆನ್ನಾಗಿರುತ್ತೆ, ಬಟ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಎಲ್ಲಿದಂದೇ ಗೊತ್ತಿರೋದು. ಓಕೆ ಅಲ್ವಾ? ಸೊ ದಿಸ್ ಇಸ್ ಒನ್ ನ್ಯೂ ಫ್ಯೂಚರ್. ಇದು ಮೋಸ್ಟ್ಲಿ ಬಂದು ನೋಡಿದ್ರೆ ಗ್ರೂಪ್ ಫೋಟೋ ಇಲ್ಲ ವಿಡಿಯೋ ಮಾಡ್ತಿರಲ್ಲ ಆ ಟೈಮಲ್ಲಿ ಟಚಲ್ಲಿ ಮುಗಿಸ್ಬೋದು ಕೆಲಸ. ಹುಡುಗ ಹುಡುಗಿ ಫೋಕಸ್. ವೈಡ್ ಬೇಕಾ ವೈಡು, ಎಲ್ಲರೂ ಬೇಕಾ, ಕ್ಲೋಸ್ ಅಪ್ ಬೇಕಾ, ಮೆಡ್ ಬೇಕಾ, ಇಲ್ಲ ಏದನ್ನ ಭರತನಾಟ್ಯಂ ಏದನ್ನ ಸ್ಟೇಜ್ ಪ್ರೋಗ್ರಾಮ್ ನಡೆಯುತ್ತೆ. ಯು ಕ್ಯಾನ್ ಪ್ಲಾನ್ ಯುವರ್ ಸ್ಟೋರಿ ಇಲ್ವೋ ಸರ್? ಫಾಸ್ಟಾಗಿ ಮಾಡ್ಬೋದು. ಇದಕ್ಕೆ ಆಟೋ ಫ್ರೇಮಿಂಗ್ ಒಂದು ಫ್ಯೂಚರ್ ಹೇಳ್ತಾರೆ. ಈ ಥರ ಇದರಲ್ಲಿ ತುಂಬ ವಿಷಯ ಇದೆ. ಇದರಲ್ಲಿ ಒಂದು ವಿಷಯ ಬಗ್ಗೆ ಹೇಳೋಣಂದ್ರೆ ಇದು ನಾಯ್ಸ್ ಕಡಿಮೆ ಇದೆ ಅಂತ ಹೇಳ್ದಲ್ಲಪ್ಪ, ತೋರಿಸ್ತೀಯ? ಅದು ತೋರಿಸ್ಲಾ ಮುರಳಿ ಅವರೇ? ನನಗೊಂದು ಪೋಸ್ಟ್ ಕೊಡಿ, ಪೋರ್ಟ್ರೇಟೇ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಒಂದು ಫೋಟೋಗ್ರಾಫರ್ಗೆ ಲೈಟ್ ಇಂಪಾರ್ಟೆಂಟಾ ಇಲ್ವಾ ಸರ್? ಇಲ್ವಾ? ಯಾವುದೇ ಕ್ಯಾಮ್ರಾ ತಗೊಳ್ಳಿ, ಅದಕ್ಕೆ ಕ್ಯಾಮ್ರಾ ಬಂದು ಲೈಟ್ ಕ್ಯಾಪ್ಚರಿಂಗ್ ಡಿವೈಸ್ ಗೊತ್ತಲ್ವಾ? ಅದು 1 ಲಕ್ಷ ಇರಲಿ 5 ಲಕ್ಷ ಇರಲಿ, ಲೈಟ್ ಇಲ್ಲ ಅಂದ್ರೆ ಅದು ಕೆಲಸ ಇಲ್ಲ. ಬಟ್ ಈ ಕ್ಯಾಮ್ರಾ ಒಳ್ಳೆ ಲೈಟ್ ಇರಬೇಕು. ಲೋ ಲೈಟಲ್ಲಿ ನೋಡಿ, ಇಲ್ಲಿ ಲೈಟ್ ಅಗೇನ್ಸ್ಟ್ ಲೈಟ್ ಇದೆ. ಮುರಳಿ ಅವರೇ ಈ ಕಡೆ ಬಂದ್ಬಿಡಿ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಫೋಟೋ ಮೋಡ್ ಮೆಮರಿ ಕಾರ್ಡ್ ಮೆಮರಿ ಕಾರ್ಡ್ ಹಾಕಿದ್ಮೇಲೆ ಫಸ್ಟ್ ಫಾರ್ಮ್ಯಾಟ್ ಮಾಡಿಬಿಡ್ತೀನಿ. ಏನು ಸರ್? ಬಟ್ ನೋಡ್ಕೋಬೇಕು, ಫಸ್ಟ್ ಡೇಟಾ ಕಾಪಿ ಮಾಡ್ಕೋಬೇಕು. ಬಟ್ ಅದಕ್ಕೆ ಮುಂಚೆ ನನಗೆ ಸ್ಲಾಟ್ 1 ಆಟೋ ಸ್ವಿಚ್ ಬೇಡ. ಇವಾಗ ಎಮ್ ಮೋಡಲ್ ಹಾಕ್ಬಿಟ್ಟು ಇದು ನೋಡಿ ಮೆಟಾಡೇಟಾ 1/125 F2 ISO ನಾನು 100% ತಗೋಗ್ತೀನಿ. ಎಷ್ಟು? ಸೋನಿ ಹೇಳಿದ್ರಲ್ಲ 6400 ISO. ಇವಾಗ ಶಟರ್ ಸ್ಪೀಡ್ ಇನ್ಕ್ರೀಸ್ ಮಾಡ್ತೀನಿ. ಸೆಕೆಂಡ್, ಐ ರಿಮೂವ್ ದಿಸ್ ಸಿಂಗಲ್ ಫ್ರೇಮ್. ಸೈಲೆಂಟ್ ಶಟರ್ ಇದೆ, ಅದು ಕೂಡ ಬೇಕಾದ್ರೆ ರಿಮೂವ್ ಮಾಡ್ತೀನಿ. ಶಟರ್ ಸೈಲೆಂಟ್ ಶಟರ್ ಆಫ್ ಮಾಡ್ತೀನಿ. ಓಕೆ, ಇದಲ್ಲಿ ನೋಡಿದ್ರೆ ಸ್ಟೋನ್. ಸರ್ ನಿಮ್ದು ಟೋನೇ ಸರಿ ಇಲ್ಲ ಸರ್, ನಮ್ಗೆ ಹಂಗೆ ಬೇಕು ಹಿಂಗೆ ಬೇಕಂತ ಹೇಳ್ತಾರೆ. ಇದರಲ್ಲಿ ಆ ಟೋನ್ ಕೂಡ, ಯಾಕಂದ್ರೆ ಫೋಟೋ ಎಡಿಟ್ ಮುಂಚೆಲ್ಲ ನೋಡ್ಕೋಬೇಕು. ಇದೆಲ್ಲ ಫಾಸ್ಟ್ ಬಂದ್ಬಿಡುತ್ತೆ ನೀವು ಯೂಸ್ ಮಾಡಿದ್ರೆ, ತೊಂದರೆ ಇಲ್ಲ. ಇವಾಗ ನನಗೆ ಒಂದು ಒಳ್ಳೆ ಟೋನ್ ಬೇಕು. ನಂದು ಫೇವರೇಟ್ ಟೋನ್ ಮೈನಸ್, ಯಾಕಂದ್ರೆ ಅವ್ರು ಬ್ಲ್ಯಾಕ್ ಡ್ರೆಸ್ ಹಾಕಿದ್ದಾರೆ, ಅಲ್ಲಿ ಹೆಂಗಿರೋ ಹಂಗೆ ತೋರಿಸ್ಬೇಕು, ಬ್ಲ್ಯಾಕ್ ಲೆವೆಲ್. ಓಕೆನಾ? ಇಲ್ಲಾಂದ್ರೆ ಬ್ಲ್ಯಾಕ್ ಲೆವೆಲ್ ಇದು ಮಾಡಿದ್ರೆ ಪ್ಲಸ್ ಅಲ್ಲಿ ಹೆಂಗಿದೆ, ಮೈನಸ್ ಅಲ್ಲಿ ಹೆಂಗಿದೆ ನೋಡಿ, ಡಿಫ್ರೆನ್ಸ್ ಇದೆ. ಅವಾಗ ನನಗೇನು ಮೈನಸ್ ಅಲ್ಲೇ ಚೆನ್ನಾಗಿದೆ 6. ಈ ಗಾಮ ಬಂದು ನಮ್ಗೆ ಇಷ್ಟ ಆಗೋ ಕಲರ್ ಮೋಡು ಮ್ಯಾಟ್ರಿಕ್ಸು
ಇವಾಗ ವೈಟ್ ಬ್ಯಾಲೆನ್ಸಸ್ ತುಂಬಾ ಇಂಪಾರ್ಟೆಂಟ್. ಚೆನ್ನಾಗಿದೆ, ಬಟ್ ಇದ್ರೂ ನಾವು ಮಾಡ್ಕೋಬೇಕು. ಪಿಂಕ್ ಬೇಕಾ ಎಲ್ಲೋ ಬೇಕಾ ಅದು ಮಾಡ್ಕೋಬಹುದು. ಇಲ್ಲ ನನ್ನ ಹತ್ರ ಯಾವ್ದು ಎಕ್ಸ್ಪೋರ್ಟ್ ಡಿಸ್ಕ್ ಇದ್ರೆ ಅದಲ್ಲೂ ಮಾಡ್ಬೋದು. ಓಕೆ, ಅಂಡರ್ ವಾಟರ್ ಇಟ್ಟಿದ್ದೀನಿ ಸುಮ್ಮನೆ. ನಾವು ISO ಜಾಸ್ತಿ ಇದೆ, ಪಿಕ್ಚರ್ ಪ್ರೊಫೈಲ್ ಇಟ್ಟಿದ್ದೀನಿ. ಇವಾಗ ಲೆಟ್ ಮಿ ಕ್ಯಾಪ್ಚರ್. ಓಕೆ, 6400 ISO. ಝೂಮ್ ಮಾಡ್ತೀನಿ. ವಿ ಕ್ಯಾನ್ ಚೆಕ್ ದಿಸ್ ಬಿಗ್ ಸ್ಕ್ರೀನ್. ಅವ್ರಿಗೆ ಬ್ಯಾಕ್ ಸೈಡ್ ನೋಡಿ, ಆ ಬ್ಲ್ಯಾಕ್ ಪೋರ್ಷನ್ ಇದನ್ನ ನಾಯ್ಸ್ ಇದೆ. ಯಾಕೆ ನನಗೆ ಹತ್ರ ಅಂತ ಗೊತ್ತಾಗ್ತಲ್ಲ, ದೂರ ನೋಡೋರು ನಿಮ್ಗೆ ಹೆಂಗಿದೆ ನೋಡಿ. ಓಕೆನಾ? ಮ್ಯಾನೇಜ್ ಮಾಡ್ಬೋದು. 6400 ಸರ್, 100, 200, 300, 1000 ಇಲ್ಲ, 6000 ಸ್ಟಿಲ್ ಸ್ಕಿನ್. ಸರ್ ಇನ್ನೂ ಕಡಿಮೆ ಮಾಡ್ಬೇಕು ನಾಯ್ಸ್ ಅಂದ್ರೆ ಇನ್ನೊಂದು ಟೆಕ್ನಿಕಲ್ ಇದೆ. ಯಾವ ಮಾಡಿಸೋದು, ಜುಗಾಡ್ ಮಾಡೋದು. ಹೆಂಗಂದ್ರೆ ಪಿಕ್ಚರ್ ಪ್ರೊಫೈಲ್ ಆಫ್ ಮಾಡಿ, ಸ್ಟ್ಯಾಂಡರ್ಡ್ ಇಂದ ಪೋರ್ಟ್ರೇಟ್ ಇಲ್ಲ. ಸ್ಟ್ಯಾಂಡರ್ಡ್ ಅಲ್ಲಿ ನನಗೆ ಕಾಂಟ್ರಾಸ್ಟ್ ಸ್ವಲ್ಪ ಜಾಸ್ತಿ, ಸ್ಯಾಚುರೇಷನ್ ಜಾಸ್ತಿ ಬೇಕಾ ಕಡಿಮೆ ಮಾಡಬೇಕಾ, ನಾನು ಆಮೇಲೆ ಸಾಫ್ಟ್ ಎಫೆಕ್ಟ್ ಇದು ಆನ್ ಮಾಡೋಣ ಅಂದ್ರೆ ದೇರ್ ಇಸ್ ಒನ್ ಸ್ಪೆಕ್ ಈ ಕ್ಯಾಮ್ರಾದಲ್ಲಿ ಆನ್ ಅಲ್ಲಿ ಇದೆ. ಓಕೆ, ದಿಸ್ ಇಸ್ ಅನ್ ಆಟೋ. ಐ ಹ್ಯಾವ್ ಟು ಸ್ವಿಚ್ ಆಫ್ ದಿಸ್. ಹ್ಯೂಮನ್. ಓಕೆ, ಹ್ಯೂಮನ್ ಹಾಕ್ಬಿಟ್ಟು ಸಾಫ್ಟ್ ಎಫೆಕ್ಟ್ ಹೈಯೆಸ್ಟ್ ತೋರಿಸ್ತೀನಿ ನೋಡಿ. ಈ ಫೋಟೋಗೂ ಡಿಫ್ರೆನ್ಸ್ ಇರುತ್ತೆ. ಝೂಮ್ ಮಾಡಿದ್ರೆ ಎಷ್ಟೇ ISO ನಾಯ್ಸ್ ಸ್ಮೂತ್ ಆಗ್ಬಿಡುತ್ತೆ. ನಾವು ಕಂಪ್ಯೂಟರ್ ಮಾಡೋದು, ಕ್ಯಾಮ್ರಲ್ಲಿ ಮಾಡ್ತೀವಿ. ಬಟ್ ಇದು ಜಾಸ್ತಿ ಆಯಿತು ಸ್ಮೂತ್ ಮಾಡೋದು. ಬಟ್ ನ್ಯಾಚುರಲ್ಲೇ ISO ಲೆವೆಲ್ ವೆರಿ ಗುಡ್. ಇವಾಗ ನಾವು ಸಾಫ್ಟ್ ಎಫೆಕ್ಟ್ ಬೇಡ ಅಂದರೆ ಆಫ್ ಮಾಡಿಬಿಟ್ಟು ಐ ಟೇಕ್ ಒನ್ ಶಾಟ್. ಕೊಂಚ ಕ್ಲೋಸ್ ಅಪ್ ಬನ್ನಿ, ಬರಲಿ. ಕ್ಲೋಸ್. ಓಕೆ, ನಿಮ್ಮ ಯಾವುದು ನಿಮ್ಮದು ಪ್ರೊಫೈಲ್ ಇದೆ ಅಲ್ಲ? ಓಕೆ, ಥ್ಯಾಂಕ್ ಯು. ಸ್ಟಿಲ್ ಯು ಕ್ಯಾನ್ ಸಿ ದ ನಾಯ್ಸ್. ಬಟ್ ಇದರಲ್ಲಿ ಏನು ಅಡ್ವಾಂಟೇಜ್ ಹೇಳಿ, ನಿಮಗೆಲ್ಲ ಒಂದು ಸುಳ್ಳು ಹೇಳಿ ಮಾಡ್ತಾ ಇದ್ದೀನಿ ನಾನು, ಗಿಮಿಕ್ ಮಾಡಿ ಮಾಡ್ತಾ ಇದ್ದೀನಿ. ನೀವು ತಗೊಂಡ ಮೇಲೆ ನಾಯ್ಸ್ ಬಂದರೆ ಏನು ಮಾಡೋದು? ಏನು ಸರ್, ಇಲ್ಲಿ ತೋರಿಸ್ಬಿಟ್ವಿ ನಾವು, ಬಟ್ ನೀವು ಪ್ರಾಕ್ಟೀಸ್ ಮಾಡಬೇಕು. ಯಾಕೆಂದ್ರೆ ಐ ಆಮ್ ಯೂಸಿಂಗ್ ಎ ಸೂಪರ್ ಗ್ಲಾಸ್. ಆ ಮುಂದೆ ಗ್ಲಾಸ್ ಇದಲ್ಲ ಸರ್, ಹೈ ಕ್ವಾಲಿಟಿ ಗ್ಲಾಸ್, ಅದಕ್ಕೆ ಹೈ ಕ್ವಾಲಿಟಿ ಪಿಕ್ಚರ್ ಬಂತು. ನಾ ಇದರಲ್ಲಿ ಯಾವುದೋ ಸೋನಿದು ಇಲ್ಲ ಸಿಗ್ಮಾ ಹಾಕಿದ್ರೆ ಈ ಕ್ವಾಲಿಟಿ ಬರಲ್ಲ, ನಾಯ್ಸ್ ಕಡಿಮೆ ಆಗುತ್ತೆ, ಬಟ್ ಇಷ್ಟಿಗೆ ಬರಲ್ಲ. ಅರ್ಥ ಆಯ್ತಲ್ಲ ಸರ್? ಒಳ್ಳೆ ಕ್ಯಾಮ್ರಾಗೆ ಒಳ್ಳೆ ಗ್ಲಾಸ್ ಇದ್ರೆ ಒಳ್ಳೆ ಫೋಟೋ ತಗೊಳುತ್ತೆ, ಅಷ್ಟೇ ಸಿಂಪಲ್. ಓಕೆ ಸರ್, ಸೊ ಅದಕ್ಕೆ ನೀವು ಪ್ಲಾನ್ ಮಾಡಿ. ಸೊ ಇದು ಏನಕ್ಕೆ ಲಾಂಚ್ ಮಾಡೋದು ಅಂದ್ರೆ, ಒಂದು ವೈಟ್ ಶಾಟ್, ಒಂದು ಮಿಡ್ ಶಾಟ್, ಒಂದು ಕ್ಲೋಸ್ ಅಪ್ ಶಾಟ್. ಎಲ್ಲರಿಗೂ ಬೇಕಾಗಿದ್ದಿದೆ. ನಾ ಐ ಫೋಕಸ್ ಆಫ್ ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ಅದು ಆಗಿಲ್ಲ. ಸೊ ವೈಟ್, ಮೇಡ್, ಕ್ಲೋಸ್ ಅಪ್, ಎವ್ರಿಬಡಿ ವಾಂಟ್ಸ್. ಸೊ ಈ ಲೆನ್ಸ್ ಇಟ್ಬಿಟ್ರೆ ಗ್ರೂಪ್ ಫೋಟೋಗಿಂತ ಇದು ತಗೋಬೇಕಂದ್ರೆ ಯಾರು ಕೇಳಬೇಡಿ, ಅದಕ್ಕೆ ಒಂದು ವೈಡ್ ಆಂಗಲ್ ಲೆನ್ಸ್ ಬೇಕೇ ಬೇಕು. ಒಂದು ಒಳ್ಳೆ 16mm ಇಲ್ಲ 24mm ಬೇಕೇ ಬೇಕು. ಬಟ್ ಮೋಸ್ಟ್ ಆಫ್ ದ ಶಾರ್ಟ್ಸ್ ಆಫ್ ದ ಹಾಲ್ದು ಪೋರ್ಟ್ರೇಟ್ಸ್ದು ಇದ್ರಲ್ಲಿ ಕವರ್ ಮಾಡ್ಬೋದು ಒಂದು ಲೆನ್ಸ್ ಸಾಕು. ನಾನು ಸಜೆಸ್ಟ್ ಮಾಡೋದಂದ್ರೆ, ಸರ್ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಅಂದರೆ ಫಸ್ಟ್ ಆಪ್ಷನ್ ನಾವು ಸೋನಿ ಏನು ಕೊಡ್ತೀವಿ, 18/0 EMI ಕೊಡ್ತೀವಿ. ಓಕೆನಾ? ಹಂಗೂ ಪ್ಲಾನ್ ಮಾಡಬೇಕಂದ್ರೆ ಇನ್ನೊಂದೇನೆಂದರೆ, ಇದರಲ್ಲಿ ನೀವು 4 ಲೆನ್ಸ್ 5 ಲೆನ್ಸ್ ತಗೊಳ್ತೀರಲ್ಲ ಸರ್, ನಿಮ್ಮ 1000 ಫೋಟೋದಲ್ಲಿ ವೆಡ್ಡಿಂಗಲ್ಲಿ 3000 ಫೋಟೋ ತಗೊಳ್ತೀರಾ, 4000 ತಗೊಳ್ತೀರಾ, ಕೆಲವರು 1000 ತಗೊಳ್ತಾರೆ. ಈ 1000 ಫೋಟೋದಲ್ಲಿ 80% ಯೂಸ್ ಮಾಡೋ ಲೆನ್ಸ್ ಯಾವುದನ್ನು ಡಿಸೈಡ್ ಮಾಡಿ ಸರ್. ಅದು ಒಳ್ಳೆ ಲೆನ್ಸ್ ಹೋಗ್ಬಿಡಿ. ಯಾವಾಗಲೂ ಒಂದು ತಗೊಳ್ಳೋ ಫೋಟೋಸ್, ಕೆಲವು ಫೋಟೋಸ್ ಹ್ಯಾಡ್ ಮಾಡೋಕ್ಕೆ ಅದು ಯಾವ್ದು ಬೇಕಾದ್ರೆ ಇನ್ವೆಸ್ಟ್ ಮಾಡ್ಬೋದು ಸ್ಟಾರ್ಟಿಂಗ್ ಅವರಿಗೆ. ಅದೇ ಒಳ್ಳೆ ಪ್ರೊಫೆಷನಲ್ಗೆ ಎಲ್ಲ ಲೆನ್ಸು ಒಳ್ಳೇದಿದ್ರೆ ಅದು ಒಳ್ಳೇದೇ. ಓಕೆ, ಸೊ ಮೇನ್ ಬಂದು ನೀವು ಕ್ಯಾಮ್ರಾ ಚೇಂಜ್ ಮಾಡ್ತಾ ಹೋದ್ರೆ ನಿಮ್ಮ ಕ್ರಿಯೇಟಿವ್ ಬಂದು ನೋ ಚೇಂಜ್. ಲೆನ್ಸ್ ಓನ್ಲಿ ಕ್ಯಾನ್ ಕ್ರಿಯೇಟ್ ಯುವರ್ ಸ್ಟೋರಿ. ನಿಮ್ಮ ಮೈಂಡಲ್ಲಿ ಏನಿರುತ್ತೋ, ನಿಮ್ಮ ಮನಸ್ಸಲ್ಲಿ ಏನಿರುತ್ತೋ ಅದು ಲೆನ್ಸಿಂದಾನೇ ಸ್ಟಾರ್ಟ್ ಆಗುತ್ತೆ. ಕ್ಯಾಮ್ರಾ ಬಂದು ಜಸ್ಟ್ ಕ್ಯಾಪ್ಚರ್ ಮಾಡೋ ಪ್ರಾಡಕ್ಟ್ ಅಷ್ಟೇ. ಸೊ ಪ್ಲಾನ್ ಮಾಡಿ, ಫ್ಯೂಚರ್ ಯು ಕ್ಯಾನ್ ಅಪ್ಗ್ರೇಡ್. ಓಕೆ ಸರ್? ಓಕೆ, ಎನಿ ಕ್ವಶನ್ ಅಂದರೆ ಯಾರು ಕೇಳಲ್ಲ, ನನಗೆ ಗೊತ್ತಿದೆ. ಯಾಕಂದ್ರೆ ಎಲ್ಲ ವರ್ಕ್ಶಾಪಲ್ಲಿ ಎನಿ ಕ್ವಶನ್ ಅಂದರೆ ರ್ಯಾಂಡಮ್ ಕೇಳಿದ್ರೆ ಕೇಳಲ್ಲ. ಮತ್ತೆ ನಾವು 1 to 1 ಎಲ್ಲ ಇರ್ತೀವಿ, ಇಲ್ಲೇ ಇರ್ತೀವಿ ಮಧ್ಯಾಹ್ನವರೆಗೂ, ನಾವು ಮಾತಾಡೋಣ. ಅದಾದ್ಮೇಲೆ ಸ್ವಲ್ಪ ಫೋಟೋಗ್ರಫಿ ಜರ್ನಿನೂ ಮಾತಾಡೋಣ. ಇದೇ ನೋಡಿ ಟೆಕ್ನಿಕಲ್ ನೋಡಿ ಬೋರ್ ಆಗಿದೆ.
ಇಲ್ಲ ಯಾರಿಗಾದ್ರೂ ಏನಾದ್ರೂ ಕ್ವಶನ್ ಇದಾ ಟೆಕ್ನಿಕಲಿ? ಯಾಕಂದ್ರೆ ನಾನು ಇದೆಲ್ಲ ಹೇಳಿದ್ರೆ ನೀವು ಸೂಪರಾಗಿ ನಿದ್ರೆ ಮಾಡ್ತೀರಾ, ನನಗೆ ಗೊತ್ತು ಇಲ್ವಾ? ಅದಕ್ಕಿಂತ ನಿಮಗೆ ಏನಾದ್ರೂ ಕ್ವಶನ್ ಇದ್ರೆ ಅದಕ್ಕೆ ನಾನು ಉತ್ತರ ಮಾಡಕ್ಕೆ ರೆಡಿ. ಈ ತರ ಇಶ್ಯೂ ಇದೆ, ಈ ಸೆಟ್ಟಿಂಗ್ಸ್ ಹೆಂಗ್ ಮಾಡೋದು, ಹೆಂಗೆ ನಾನು ಫಾಸ್ಟಾಗಿ ಕಲ್ಕೊಳ್ಳೋದು, ಏನಾದರೂ ಯೋಚನೆ ಮಾಡಿ ನಾವು ಬೇರೆ ಸ್ಲೈಡು ರೆಡಿ ಮಾಡ್ತೀವಿ. ಒಂದು 10 to 1 ಬ್ರೇಕ್ ಎಷ್ಟೊತ್ತಿಗೆ? ನಮ್ಗೆ ಇನ್ನೂ ಟೈಮ್ ಇದಲ್ಲ ಸರ್. ಸೊ ನೆಕ್ಸ್ಟ್ ಇನ್ನೊಂದು ಸೆಷನ್ ಇದೆ, ಯಾಕಂದ್ರೆ ನಾವು ವೆಡ್ಡಿಂಗ್ ಫೋಟೋಗ್ರಾಫರ್ಗೆ ಆ ಸೆಷನ್ನೇ ಮಾಡಿಲ್ಲ, ಇವತ್ತು ಮಾಡ್ತೀನಿ, ನೋಡೋಣ ಹೆಂಗಿರುತ್ತೆ. ನೋಡಲಿ ಬೇರೆ PPT ಬೇಕು, ಇದು ತಗೊಬಿಡ್ತೀನಿ ಸರ್. ಕ್ಯಾಮ್ರಾ ಶೂರ್ ಅಲ್ಲ? ನೋ ಡೌಟ್ಸ್? ಏನಾದ್ರು ಇದ್ರೆ ಹೇಳಿ, ತೊಂದರೆ ಇಲ್ಲ, ನಾನು ಇಲ್ಲೇ ಇರ್ತೀನಿ. ಹಾಂ, ಕ್ಯಾಮ್ರಾ ಕೊಡಿ ಸರಿ, ಲ್ಯಾಪ್ಟಾಪಲ್ಲಿ ಕೊಟ್ಬಿಡಿ. ಹಾಂ, ಅಡಾಪ್ಟರ್ ಸರಿ ಇರಲಿ.